ಹಲೋ ಹಿಂದೂಸ್ತಾನ, ನಮಸ್ಕಾರ ಭಾರತ. ನಿಮಗೆ ಈ ಶೋಗೆ ಸ್ವಾಗತ. ಇಲ್ಲಿ ಐಡಿಯಾಸ್ ಮೇಲೆ ಕಟ್ಟಲಾಗ್ತಿದೆ ದೇಶದ ಭವಿಷ್ಯನ. ಹಳ್ಳಿಯ ಗಲ್ಲಿಯಿಂದ ಹಿಡಿದು ಮೆಟ್ರೋನ ಬಿಲ್ಡಿಂಗ್ ತನಕ, ಪೆಟ್ಟಿಗೆ ಅಂಗಡಿಯಿಂದ ಹಿಡಿದು ಬಿಸ್ನೆಸ್ ಲಾಂಜಸ್ ತನಕ ಬರ್ತಾ ಇದೆ ಐಡಿಯಾಗಳು. ಅವು ನಾಳಿನ ಜಗತ್ತನ್ನೇ ಬದಲಾಯಿಸ್ತಾ ಇದೆ. ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ನ. ಎಲ್ಲರಿಗಿಂತ ಮೊದಲು ಕರೆಯೋಣ ರುಕಮ್ ಕ್ಯಾಪಿಟಲ್ನ ಫೌಂಡರ್ ಮತ್ತು ಫಸ್ಟ್ ಇನ್ವೆಸ್ಟರ್ ಅರ್ಚನಾ ಜಹಾಗೀರ್ದಾರ್. ವುಮೆನ್ ಸ್ಟಾರ್ಟ್ಅಪ್ನ ಐಕಾನ್ ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಇಂದೋರಿಂದ ಅಮೆರಿಕ ತನಕ ಬಿಸ್ನೆಸ್ ನ ಬೆಳೆಸಿರುವ ಸೀರಿಯಲ್ ಇನ್ವೆಸ್ಟರ್ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್. ಥ್ಯಾಂಕ್ ಯು ಟೈಟನ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಕೆಲವರು ವಿಜ್ಞಾನದ ಸಹಾಯ ಪಡ್ಕೊಂತಾರೆ ಹೊಸ ವಿಷಯನ ಆವಿಷ್ಕಾರ ಮಾಡೋಕೆ. ಕೆಲವು ಜೀನಿಯಸ್ಗಳು ಇರ್ತಾರೆ, ಅವರು ವಿಜ್ಞಾನದಿಂದ ಜೀವಗಳನ್ನೇ ಉಳಿಸ್ತಾರೆ. ಇವತ್ತಿನ ನಮ್ಮ ಎಕ್ಸ್ಪೋರ್ಟ್ ಮೆಂಟರ್ ಕೂಡ ಅಂಥವರೇ ಒಬ್ರು. ಅವರು ಎಂಥ ಜೀನಿಯಸ್ ಅಂದ್ರೆ, ಅವರು ಎಷ್ಟೋ ಇಂಡಸ್ಟ್ರಿಗಳನ್ನ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ನಲ್ಲಿ ಇಟ್ಟಿದ್ದಾರೆ. ಅದು ಪವರ್ ಪ್ಲಾಂಟ್ ಆಗಿರಲಿ ಅಥವಾ ಏವಿಯೇಷನ್. ಇವರ ಇನೋವೇಷನ್ ಇಂದ ಎಷ್ಟೋ ಜೀವಗಳು ಉಳಿದಿದೆ ಮತ್ತು ಎಷ್ಟೋ ವರ್ಕ್ ಎನ್ವಿರಾನ್ಮೆಂಟ್ಗಳನ್ನ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಐಐಟಿ ಮದ್ರಾಸಿಂದ ಪ್ರೊಫೆಸರ್ ಕೃಷ್ಣನ್ ಸುಬ್ರಹ್ಮಣ್ಯಂ ಸರ್. ಎಲ್ಲದಕ್ಕೂ ಮೊದಲು ನಿಮಗೆ ನಮ್ಮ ವೇದಿಕೆಗೆ ತುಂಬು ಹೃದಯದ ಸ್ವಾಗತ. ಬೆಸಿಲ್ ಸೇಫ್ಟಿ ಎಂತ ವಿಚಾರ ಅಂದ್ರೆ ಎಲ್ಲರ ಯೋಚನೆಗಳನ್ನ ಬದಲಾಯಿಸುವಂತ ಒಂದು ವಿಷಯ ಆಗಿದೆ. ನಮ್ಮ ದೇಶ ಯಾವ ರೀತಿ ಇದೆ ಅಂತಂದ್ರೆ, ಅವರ ಸ್ವಂತ ರಕ್ಷಣೆಗೋಸ್ಕರ ಹೆಲ್ಮೆಟ್ ಹಾಕೊಳ್ಳೋದು ಕೂಡ ನಾವೇ ಅವ್ರಿಗೆ ಫೈನ್ ಹಾಕ್ಬೇಕಾಗಿದೆ. ಈ ತರದ ಸಮಾಜದಲ್ಲಿ ಸೇಫ್ಟಿಯ ಈ ಥಾಟ್ ಪ್ರೊಸೆಸ್ ಅವ್ರ ತಲೆ ಹಾಕೋದಿಕ್ಕೆ ಎಷ್ಟು ಕಷ್ಟಪಡ್ಬೇಕಾಗುತ್ತೆ ಹೇಳಿ. ಇಂಡಸ್ಟ್ರಿಗೆ ಏನಾಗುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ಆ ಸೇಫ್ಟಿ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಬಂದ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಒಂದು ರೀತಿನಲ್ಲಿ ಹೇಳಬಹುದು ಸುಲಭ ಇದು, ಯಾಕಂದ್ರೆ ರೆಗ್ಯುಲೇಷನ್ಸ್ ಪ್ರಕಾರನೇ ಇದನ್ನ ನಡೆಸಬೇಕಾಗತ್ತೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಏನ್ ಇಂಡಸ್ಟ್ರಿ ನಡೆಯುತ್ತಲ್ಲ ಅದ್ರದ್ದು ಕಾಸ್ಟಿಂಗ್ ತುಂಬಾನೇ ಟೈಟ್ ಇರುತ್ತೆ. ಸೊ ನಾವ್ ಯಾವಾಗ್ಲೇ ಹೇಳಿದ್ರು ಸೇಫ್ಟಿ ಬೇಕು ಅಂತ, ಅವಾಗ ಅವರ ಪ್ರಾಡಕ್ಟ್ ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ ಹೇಗೆ ಅಂದ್ರೆ, ಡಾಕ್ಟರ್ ಹತ್ರ ನೀವು ಹೋದಂಗೆ ಡಾಕ್ಟರ್ ಹೇಳ್ತಾರೆ ನೀವು ಚೆನ್ನಾಗೇ ಇದ್ದೀರಾ ಅಂತ. ಯಾಕೆ ಖರ್ಚು ಮಾಡ್ಬೇಕು ಅದಕ್ಕೆ, ನಾನು ಉಳಿಸ್ಬೋದಿತ್ತಲ್ವಾ ಅಂತ. ಮತ್ತೆ ಎಷ್ಟು ಅಂತಂದ್ರೆ, ಆ ಡಾಕ್ಟರ್ ಏನಾದ್ರೆ ನಿಮ್ಗೆ ತಪ್ಪಾಗಿ ಹೇಳಿದ್ರೆ ಅವಾಗ ನಿಮ್ಗೆ ಅನ್ಸುತ್ತೆ ನಾನು ದುಡ್ಡು ಖರ್ಚು ಮಾಡಿದ್ದು ಸಾರ್ಥಕ ಆಯ್ತು ಅಂತ. ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ನಮ್ಗನ್ಸುತ್ತೆ ದುಡ್ಡು ವೇಸ್ಟ್ ಆಯ್ತು ಅಂತ. ಹಿಂಗೆ ನಡೆಯುತ್ತೆ ನಮ್ಮ ಸೊಸೈಟಿ. ಯಾವಾಗ ಏನಾದ್ರೂ ತೊಂದರೆ ಆಗುತ್ತಲ್ಲ ಅವಾಗ ಅನ್ಸುತ್ತೆ ಅಯ್ಯೋ ನಾನು ಇದು ಮಾಡ್ಬೇಕಿತ್ತಲ್ಲ ಅಂತ. ಸೊ ಈ ಚಾಲೆಂಜಸ್ ಇದ್ದೇ ಇದೆ. ಆದ್ರೆ ನೀವು ಮುಂದೆ ಹೋಗ್ತಾ ಇದ್ದೀರಲ್ವಾ, ಎಲ್ಲ ಇಂಡಸ್ಟ್ರಿ ಇಂಟರ್ನ್ಯಾಷನಲ್ ಆಗ್ತಾ ಇದೆ. ಇಂಟರ್ನ್ಯಾಷನಲಿ ಸೇಫ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಹೀಗಾಗಿ ಇಂಡಸ್ಟ್ರಿಯಲ್ ಸೇಫ್ಟಿನಲ್ಲಿ ನಮ್ಮ ಏನು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಲ್ಲ ಅದು ತುಂಬಾನೇ ಉಪಯೋಗ ಆಗ್ತಾ ಇದೆ, ಮತ್ತೆ ತುಂಬಾ ಪಾಪ್ಯುಲರ್ ಕೂಡ ಆಗ್ತಿದೆ. ಪ್ರೊಫೆಸರ್ ಸರ್, ನೀವು ಇಲ್ಲಿ ಇವತ್ತು ಬಂದಿರೋದು ನಮಗೆ ತುಂಬಾನೇ ಖುಷಿಯಾಗಿದೆ. ಮತ್ತು ಮುಂದೆ ಬರುವಂತ ನಮ್ಮ ಎಲ್ಲ ಐಡಿಯಾ ಬಾಸ್ಗಳು ನಿಮ್ಮಿಂದ ಮೆಂಟರ್ಶಿಪ್ ನ ತಗೊಳ್ಳಿ ಅಂತ ಇಷ್ಟಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ವೆಲ್ಕಮ್ ಒನ್ಸ್ ಅಗೇನ್. ಪ್ರತೀಕ್, ಥ್ಯಾಂಕ್ ಯು ವೆರಿ ಮಚ್. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ಗೆಳೆಯರೇ, ಎಲ್ಲರೂ ಹೇಳ್ತಾರೆ ಕೇಳಿದ್ದ ಎಲ್ಲ ಮಾತನ್ನ ನಾವು ನಂಬಾರ್ದು ಅಂತ, ಕಣ್ಣಾರೆ ಕಂಡಿದ್ದನ್ನ ಮಾತ್ರ ನಂಬಬೇಕು ಅಂತ. ಅದಕ್ಕೋಸ್ಕರನೇ ನಿಮ್ಮ ಹೃದಯದ ಬಡಿತನ ಕೇವಲ ಕೇಳೋದಷ್ಟೇ ಅಲ್ಲ, ಬದಲಾಗಿ ನಿಮಗೆ ತೋರ್ಸೋದಿಕ್ ಬರ್ತಿದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಭಾರತದ ಎಲ್ಲ ಕಡೆ ಬೇಸಿಕ್ ಹೆಲ್ತ್ ಕೇರ್ ಅನ್ನೋದು ಈಗಲೂ ಕೂಡ ಲಕ್ಸರಿನೇ. ಹಳ್ಳಿಲಿರೋ ಜನಗಳಿಗೆ ಒಂದು ಸಿಂಪಲ್ ಆಗಿರೋ ಡಯಾಗ್ನೋಸಿಸ್ ನ ಮಾಡಿಸೋದಕ್ಕೆ ತುಂಬಾ ದೂರ ಪ್ರಯಾಣ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕಿಂತ ಕಷ್ಟ ಈ ರೀತಿ ಸಹಾಯವನ್ನ ಕಾಯ್ತಾ ಕೂರೋದು. ಆ ಸಹಾಯ ಸಿಗೋದೇ ಇಲ್ಲ. ಇಂಡಿಯಾ ಏನಿದೆ 6 to 7 lakhs ವಿಲೇಜಸ್ನ ಕಂಟ್ರಿ ಆಗಿದೆ. ಹಾಗಾಗಿ ಮೋಸ್ಟ್ ಆಫ್ ದಿಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಯಾಕೆಂದ್ರೆ ಇವರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಟ್ ಈಸ್ ಮೇನ್ಲಿ ಇನ್ ದ ಅರ್ಬನ್ ಏರಿಯಾಸ್. ಮತ್ತೆ ಅದರಲ್ಲಿ ಒಬ್ಬ ಫೌಂಡರ್ ಈ ಸಮಸ್ಯೆಯನ್ನ ಎದುರಿಸಿದ್ರು. ಆರ್ಮಿಯಲ್ಲಿ ಅವ್ರಿಗಿದ್ದ ಎಕ್ಸ್ಪೀರಿಯನ್ಸ್ ಇಂದ ಇದನ್ನ ಸಾಲ್ವ್ ಮಾಡ್ಕೊಂಡ್ರು. ಸಿವಿಲ್ನಲ್ಲಿ ಪೇಷಂಟ್ ಡಾಕ್ಟರ್ ಹತ್ರ ಬರ್ತಾರೆ, ಮತ್ತೆ ಯಾರು ಆರ್ಮ್ ಫೋರ್ಸಸ್ ಇದ್ದಾರೆ ಅಂದರೆ ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದಾರೆ, ಆದ್ದರಿಂದ ಡಾಕ್ಟ್ರ್ ಏನಿದ್ದಾರೆ ಅವರು ಸೋಲ್ಜರ್ ಹತ್ರ ಹೋಗ್ತಾರೆ. ಸೊ ಆದ್ದರಿಂದ ಇದು ಸೇವ್ ಲೈಫ್ ಫಸ್ಟ್, ಸೇವ್ ಲಿಂಬ್ ಆ್ಯಂಡ್ ರೆಸ್ಟ್ ಆಲ್ ಪ್ರಯಾರಿಟೀಸ್. ಈ ಸಾಕಷ್ಟು ಟ್ರ್ಯಾಜಿಂಗ್ ಪ್ರಿನ್ಸಿಪಲ್ಸ್ ತುಂಬ ಇಂಪಾರ್ಟೆಂಟು. ಈ ಸಿಚುವೇಶನ್ ಇಂದ ಅವರು ಇನ್ಸ್ಪೈರ್ ಆಗಿ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಅನ್ಕೊಂಡ್ರು.
ಹಳ್ಳಿಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ 1.4 ಬಿಲಿಯನ್ ಪೀಪಲ್ಗೆ ನಮ್ಮ ಹತ್ರ ಇರೋದು 6,000 ಕಾರ್ಡಿಯಾಲಜಿಸ್ಟ್ ಅಷ್ಟೇ. ವಿ ಹ್ಯಾವ್ 6 to 7,000 ವಿಲೇಜರ್ಸ್ ಆ್ಯಂಡ್ ನಮ್ಮ ಹತ್ರ ಪ್ರತಿಯೊಬ್ಬರಿಗೂ ಬೇಕಾಗುವಷ್ಟು ಕಾರ್ಡಿಯಾಲಜಿಸ್ಟ್ನ ಹೊಂದಿಲ್ಲ ನಾವು ಈಚ್ ಇಂಡಸ್ಟ್ರಿನಲ್ಲಿ. ಇಂಡಿಯಾದ ಈ ರೀತಿ ಹೆಲ್ತ್ ಕ್ರೈಸಿಸ್ ನ ಸಾಲ್ವ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಇಬ್ರು ಐಡಿಯಾ ಬಾಸ್ಗಳು. ಮೇಜರ್ ಡಾಕ್ಟರ್ ಸತೀಶ್ ಜೀವನವರ್ ಮತ್ತು ಅಶ್ವಿನ್ ಚಂದ್ರಶೇಖರ್ ಅವ್ರನ್ನ. ನಮ್ಮ ಈ ಶೋಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವಂತೂ ಸ್ಟೆಥೋಸ್ಕೋಪ್ ಜೊತೆಗೆ ಬಂದಿದ್ರಿ ಇದು ಡಾಕ್ಟರ್. ನಮ್ಮ ಐಡೆಂಟಿಟಿ ಆಗಿದೆ. ನೀವು ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಡೆಫಿನೆಟ್ಲಿ. ಗುಡ್ ಲಕ್. ಥ್ಯಾಂಕ್ ಥ್ಯಾಂಕ್ ಯು. ಯು. ಸೊ ಟೈಟನ್ಸ್, ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನೀವು ಡಾಕ್ಟರ್ ಆಡ್ತಿದ್ರಲ್ಲ, ಎಲ್ಲದಕ್ಕೆ ಮುಂಚೆ ಏನು ನಿಮ್ಗೆ ನೆನಪು ಬರ್ತಿತ್ತು? ಸ್ಟೆಥೋಸ್ಕೋಪ್. ಹೌದು, ಎಲ್ಲದಕ್ಕೆ ಮುಂಚೆ ನೆನಪು ಬರೋದೇ ಸ್ಟೆಥೋಸ್ಕೋಪ್. ಯಾಕೆಂದ್ರೆ ಸ್ಟೆಥೋಸ್ಕೋಪ್ ಇಲ್ಲದೆ ನಮ್ಗೆ ಅನ್ಸೋದೇ ಇಲ್ಲ ನಾವು ಡಾಕ್ಟರ್ ಆಗಿದೀವಿ ಅಂತ. ಪ್ರತಿಯೊಂದು ಪ್ರೊಫೆಷನಲ್ಗೂ ಅವ್ರದೇ ಆದ ಸಿಂಬಲ್ ಇದೆ. ಫಾರ್ ಎ ಶೆಫ್ ನೈಫ್ ಅಂಡ್ ಲ್ಯಾಡಲ್, ಪೊಲೀಸರಿಗೆ ಅವ್ರದೇ ಆದ ಕ್ಯಾಪ್ ಅಂಡ್ ಬೆಟಾನ್, ಒಬ್ಬ ಡಾಕ್ಟರ್ಗೆ ಜಸ್ಟ್ ಎ ಸ್ಟೆಥೋಸ್ಕೋಪ್. ಡಾಕ್ಟರ್ನ ನಿಜವಾದ ಐಡೆಂಟಿಟಿ ಅದು. ಆದ್ರೆ ಯೋಚಿಸಿ ಟೈಟನ್ಸ್, 200 ವರ್ಷಗಳವರೆಗೆ ಸ್ಟೆಥೋಸ್ಕೋಪ್ ಅಲ್ಲೇ ಇತ್ತು. ಪೇಷಂಟ್ನ ಹೃದಯದ ಕತೆ ಅಂತೂ ಕೇಳಿಸುತ್ತೆ, ಆದ್ರೆ ಪೇಷಂಟ್ನ ಹೃದಯದ ಕಾಯಿಲೆಯನ್ನ ಯಾರು ನೋಡ್ತಾರೆ? ಈಗ ಕ್ರಿಕೆಟ್ನಲ್ಲೂ ಎನ ಅಲ್ಟ್ರಾಯೇಜ್ ಬಂದಾಗಿದೆ, ಹಾಗಿದ್ರೆ ಹೃದಯದ ಅಲ್ಟ್ರಾಯೇಜ್ ಯಾಕಿಲ್ಲ? ಅದಕ್ಕೆ ನಾವು ಶುರು ಮಾಡಿದ್ವಿ AI ಸ್ಟೆತ್. ಸೊ ಟೈಟನ್ಸ್, ಐ ಆಮ್ ಡಾಕ್ಟರ್ ಸತೀಶ್ ಎಸ್ ಜೀವನವರ್. ಐ ಆಮ್ ಅನ್ ಎಕ್ಸ್-ಆರ್ಮಿ ಮೇಜರ್. ನಾನು ಆರ್ಮಿಲಿ 2003 ಇಂದ 2008 ವರೆಗೆ ವಿವಿಧವಾದ ಎಮರ್ಜೆನ್ಸಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ದೀನಿ. ಆಗ ನನಗೆ ಒಂದು ವಿಷಯ ಅರ್ಥ ಆಯಿತು. ಅರ್ಲಿ ಡಿಟೆಕ್ಷನ್ ಅಂದರೆ ಜೀವನವನ್ನು ಕಾಪಾಡಬಹುದು. I am Ashwin Chandrasekharan. After my international MBA from France, I came back to India in 2020. We decided it was time to bring the doctor's stethoscope into the 21st century, and that's how AI Steth was born. AI Steth is India's first AI-enabled smart stethoscope. It has a dual mode, meaning it works as a traditional stethoscope and in a AI mode. ಮತ್ತೆ ಬ್ಲೂಟೂತ್ ಮುಖಾಂತರ AI ಸ್ಟೆತ್ನ ಆ್ಯಪ್ ಮೂಲಕ ಕನೆಕ್ಟ್ ಮಾಡಿ ಇದು ಸೌಂಡ್ನ ಶೋ ಮಾಡುತ್ತೆ. ಮೊದಲು ನಿಮ್ಮ ಹೃದಯ ಬಡಿತವನ್ನ ನಾವು ಬರೀ ಕೇಳ್ಬೋದಾಗಿತ್ತು. ಇದು ಈಗ ವೇವ್ ಫಾರ್ಮ್ ಮತ್ತೆ ಸ್ಪೆಕ್ಟೋಗ್ರಾಮ್ ಮುಖಾಂತರ ರಿಯಲ್ ಟೈಮ್ ಅನಾಲಿಸಿಸ್ ಮಾಡಬಹುದು. ಮತ್ತೆ ನಮ್ಮದು AI ಎಂಜಿನ್ ಏನಿದೆ, ಹಾರ್ಟ್ ಮರ್ಮರ್ಸ್, ಲಂಗ್ ಅನಾಮಲೀಸ್ ಇದನ್ನ ಫ್ಲಾಗ್ ಮಾಡುತ್ತೆ. ಮತ್ತೆ ನಮ್ಮ ಈ ಸೊಲ್ಯೂಷನ್ ಕ್ಲೌಡ್ನಲ್ಲಿದೆ, ಆದ್ರಿಂದ ನಾವು ಹಳೆಯ ರೆಕಾರ್ಡ್ಸನ್ನು ಕಂಪೇರ್ ಮಾಡ್ಬೋದು. ಮತ್ತು ಇದನ್ನ ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಹೋಮ್ ಹೆಲ್ತ್ ಎಲಿಮೆಂಟ್ಸ್ ಇನ್ ಆಸ್ ವೆಲ್. AI ಸ್ಟೆತ್ ಡಾಕ್ಟರ್ಸ್ ಮೇಲೆ ನಂಬಿಕೆನ ಜಾಸ್ತಿ ಮಾಡುತ್ತೆ. ಯಾಕೆಂದ್ರೆ ಮೊದಲು ನಾವು ಹೃದಯದ ಬಡಿತವನ್ನು ಕೇಳ್ತಾ ಇದ್ವಿ, ಆದರೆ ಪೇಷಂಟ್ನ ಹೃದಯದ ಒಳಗಿರೋ ಕಾಯಿಲೆ ಏನಿದೆ ಅದನ್ನ ನಾವು ನೋಡ್ಲೂಬಹುದು, While still retaining the human touch. ಹಾಗಾದ್ರೆ ಟೈಟನ್ಸ್, ನೀವೇನಾದರೂ ನಮ್ಮ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ಯಾವುದು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಟೂಲ್ ಏನಿತ್ತು ಅದನ್ನ 21st ಸೆಂಚುರಿನಲ್ಲಿ ಲಾಂಚ್ ಮಾಡೋದಕ್ಕೆ? ತುಂಬಾನೇ ಯುನೀಕ್ ಪ್ರಾಡಕ್ಟ್ನೇ ತಂದಿದ್ದಾರೆ ಸರ್. ನಿಮ್ಮ ಈ AI ಸ್ಟೆತ್ ಇದೆಯಲ್ಲ, ರೈಟ್. ಕೆಲಸ ಹೇಗೆ ಮಾಡುತ್ತೆ ಅಂತ ನಾವು ನೋಡಬಹುದಾ? ವಿ ಕ್ಯಾನ್ ಈಗಲೇ ನಾವು ಡೆಮೋ ಮಾಡಿ Demo ನೋಡ್ಬೋದಾ? ಚೆಕ್ ಮಾಡಿಸ್ಬೋದು. ಹಾಗಾದ್ರೆ ಸಂದೇಶ್ ಅವ್ರ ಮೇಲೆ ಡೆಮೋ ತೋರಿಸಿ. ಆಯ್ತು, ಮಾಡಿ ಈ ಭಾರತೀಯ ಹೃದಯ ಅಮೆರಿಕಕ್ಕೆ ಹೋಗಿ ಇಷ್ಟು ವರ್ಷ ಅಲ್ಲಿ ನೆಲೆಸಿದ್ದಾರೆ, ನೋಡೋಣ. ಫಿರ್ ಭಿ ದಿಲೆ ಹಿಂದೂಸ್ತಾನಿ ಬರ್ತಾ ಇದ್ದೀನಿ ಸರ್. AI ಸ್ಟೆತ್ನ 3 ಕಾಂಪೊನೆಂಟ್ ಇದೆ: ಡಿವೈಸ್, ಡೇಟಾ ಮತ್ತೆ ಕ್ಲೌಡ್ನಲ್ಲಿ ಇಂಟೆಲಿಜೆನ್ಸ್ ಇದೆ. ಈಗ ನಾನು 30 ಸೆಕೆಂಡ್ಸ್ ಇವ್ರನ್ನ ಎಕ್ಸಾಮಿನ್ ಮಾಡ್ತೀನಿ. ಬಹಳ ಜೋರಾಗಿ ಹೊಡ್ಕೋತಿದೆ ನಿಮ್ಮ ಹೃದಯ. ಸೊ 30 ಸೆಕೆಂಡ್ಸ್ ನಂತರ ಈ ನಿಮ್ಮ ಹಾರ್ಟ್ ಸೌಂಡು ಕ್ಲೌಡ್ನಲ್ಲಿ ಅಪ್ಲೋಡ್ ಆಗುತ್ತೆ. ಈಗ AI ಅನಲೈಸ್ ಮಾಡುತ್ತೆ ನಿಮ್ಮ ಹಾರ್ಟ್ ಸೌಂಡ್ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಅಂತ, ಮೇನ್ಲಿ ಫಾರ್ ದ ಮರ್ಮರ್ ಡಿಟೆಕ್ಷನ್. ಯಾವುದು ವಾಲ್ವ್ನ ಫಂಕ್ಷನ್ ಆಗಿರುತ್ತೆ. ಈಗ ಏನು ಗೋಲ್ಡ್ ಸ್ಟ್ಯಾಂಡರ್ಡ್ ಇದೆ ಇಕೋ ಕಾರ್ಡಿಯೋಗ್ರಾಫ್, ನಿಮ್ಮದು ನಾರ್ಮಲ್ ಆಗಿ ಬಂದಿದೆ. ಮತ್ತೆ ನಾನು ನಿಮ್ಮ ಹೃದಯ ಬಡಿತವನ್ನ ಕೇಳಬೇಕಾದ್ರೆ ನನಗನ್ಸ್ತು ನೀವು ಇನ್ವೆಸ್ಟ್ ಮಾಡೋದಕ್ಕೂ ರೆಡಿ ಆಗಿದ್ದೀರಾ ಅಂತ. ಹಾರ್ಟ್ ಬೀಟ್ ಇದೆಯಲ್ಲ ಸರ್, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳ್ತೀರಲ್ವ, ಅದಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. 30 ಸೆಕೆಂಡ್ನಲ್ಲಿ ಫೋನೋಕಾರ್ಡಿಯೋಗ್ರಾಮ್ ಪ್ರಿಂಟ್ಔಟು ರೆಡಿ ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಟೆಕ್ನಾಲಜಿ ಶಿಫ್ಟ್. ಇದು ಯಾವಾಗ ಡಾಕ್ಟರ್ಸ್
ಆಸ್ಕರ್ ಟ್ರಿಟ್ ಮಾಡ್ತಿದ್ರು. ಸೊ ಇಟ್ ವಾಸ್ ಅ ಸಬ್ಜೆಕ್ಟಿವ್ ಥಿಂಗ್. ಈವನ್ ಇಫ್ ದ 3 ಕಾರ್ಡಿಯಾಲಜಿಸ್ಟ್ ಆಸ್ಕರ್ ಟ್ರಿಟ್, ಆಲ್ 3 ಕ್ಯಾನ್ ಹ್ಯಾವ್ ಅ ಡಿಫರೆಂಟ್ ಒಪಿನಿಯನ್. ಈಗ ನಾವೇನು ಕೇಳ್ಬಿಟ್ಟು ಮಿಸ್ ಮಾಡ್ತೀವಿ ಅದೆಲ್ಲಾನು ಕೂಡ ಈ ಫೋನೋಕಾರ್ಡಿಯೋ ರೆಕಾರ್ಡ್ ನಲ್ಲಿ ಬಂದ್ಬಿಡುತ್ತೆ. ಮತ್ತು ಎ ಎಂಜಿನ್ ನ ಮೊದಲು ನಮ್ಮ ಸ್ಟಡಿ ಏನಿತ್ತು ಅದರಲ್ಲಿ ಅಕ್ಯುರೇಸಿ ಸೆನ್ಸಿಟಿವಿಟಿ ವಾಸ್ 98.34% ಅಂಡ್ ಸ್ಪೆಸಿಫಿಸಿಟಿ ವಾಸ್ 99.73. ಯಾವಾಗ ಟ್ರೆಡಿಷನಲಿ ಡಾಕ್ಟರ್ಸ್ ಬರೀ ಅಕೋಸ್ಟಿಕ್ ಮೋಡ್ ಅಲ್ಲಿ ಆರ್ಕೆಸ್ಟ್ರೇಟ್ ಮಾಡ್ತಿದ್ರು, ದ ಅಕ್ಯುರೇಸಿ ಇಸ್ ಓನ್ಲಿ 50 to 60%. ಲೈಕ್ 1 and 2 cases can get best. And the main advantage is now cardiologists can't reach to 6 to 7 lakhs villages of India. But today I'm very proud to say that this device is used MBBS doctors, nurse and even ASHA workers in Maharashtra. Take this door to door and they can screen the patients. Oh, lovely. Is it okay to say that it is minimalizing the human error? ಈಗ ಮಹಾರಾಷ್ಟ್ರದಲ್ಲಿ 10,000 ವಿಲೇಜಸ್ ಇಂದ ಪುಣೆ ಮತ್ತೆ ಮುಂಬೈಗೆ ಬಂದು ಇಕೋಕಾರ್ಡಿಯೋಗ್ರಾಮ್ ಟೆಸ್ಟ್ಗೋಸ್ಕರ ಮತ್ತೆ ಕಾರ್ಡಿಯಾಲಜಿಸ್ಟ್ ರೆಫರ್ ಆಗ್ತಿದ್ರು. ಈಗ ಬರೀ 1,000 ಯಾರ್ದು ಮರ್ಮರ್ ಬರುತ್ತೆ ಅವ್ರಿಗೆ ಹೋಗ್ಬೇಕಾಗತ್ತೆ. ಸೊ ಇದು ಲಾಸ್ ಆಫ್ ಡೈಲಿ ವೇಜ್, ಇದು ಸಾಕಷ್ಟು ಬಿಲೋ ದ ಪಾವರ್ಟಿ ಲೈನ್ ಇರ್ತಾರೆ, ಅವ್ರಿಗೆ ಟೈಮ್ ಉಳಿಯತ್ತೆ ಟ್ರಾವೆಲ್ ಮಾಡುವಂಥದ್ದು. ಮತ್ತೆ ಈಗಿರೋ ಇಕೋಕಾರ್ಡಿಯೋಗ್ರಾಫ್ ಟೆಸ್ಟ್ ಏನಿದೆ ಇದು 1,200 ಇಂದ 4,000 rupees ವರೆಗೆ ಆಗುತ್ತೆ. ಸೊ ಅಫೋರ್ಡಬಿಲಿಟಿ, ಆಕ್ಸೆಸ್ ಅಂಡ್ ಕ್ವಾಲಿಟಿ 3 ಮೇಲೂ ಇದು ಎಫೆಕ್ಟ್ ಮಾಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಪ್ಲೀಸ್ ಬನ್ನಿ. ಡಿಪೆಂಡಿಂಗ್ ಆನ್ ದ ಕ್ಲೌಡ್, ಫಸ್ಟ್ ಆಫ್ ಆಲ್ ಹಾ. ಕಾನ್ಫಿಡೆನ್ಶಿಯಾಲಿಟಿ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ, ರೈಟ್. ಅಲ್ವಾ? ಅದಕ್ಕೋಸ್ಕರ ನೀವ್ ಏನ್ ಮಾಡಿದ್ದೀರಾ? So, as a doctor, I understand the first principle is do no harm to the patients. ಅವ್ರಿಗೆ ನೋವಾಗಬಾರ್ದು. ಸೊ ಫ್ರಮ್ ಡೇ 1 ಯಾವಾಗ ಡಾಕ್ಟರ್ ಮತ್ತೆ ಪೇಷಂಟ್ನ ಕನ್ಸಲ್ಟೇಷನ್ ಆಗುತ್ತೆ, ದಟ್ಸ್ ಅ ಇಂಪ್ಲೈಡ್ ಕನ್ಸೆಂಟ್. ಹಾಗಾಗಿ ಡೇಟಾ ಶೇರಿಂಗ್ ಬರೀ ಡಾಕ್ಟರ್ ಮತ್ತೆ ಪೇಷಂಟ್ ನಡುವೆ ಇರುತ್ತೆ. ಇದನ್ ಬಿಟ್ಟು ಏನಾದರೂ ರೆಫರಲ್ ಪೇಸಪ್ ಆಗಬೇಕು ಅಂದ್ರೆ ಆಗ ಪೇಷಂಟ್ನ ಹೆಸರು ಮತ್ತೆ ಇದೆಲ್ಲ ಅನಾನಿಮಸ್ ಆಗುತ್ತೆ. ಸೊ ಓನ್ಲಿ ಅಟ್ ದ ಅಗ್ರಿಗೇಟ್ ಲೆವೆಲ್ ವಿ ನೋ ದ ಸ್ಟ್ಯಾಟಿಸ್ಟಿಕ್ಸ್. ಈವನ್ ಐ ಡೋಂಟ್ ನೋ ವಿಚ್ ಪೇಷಂಟ್ ಏನಾಗಿದೆ ಅಂತ. ಸೊ ದಿಸ್ ಇಸ್ ಆಲ್ ದ ಪಾರ್ಟ್ ಆಫ್ ಲೈಕ್ ISO 13485 ಹಾರ್ಡ್ವೇರ್ಗೋಸ್ಕರ ಸೇಫ್ಟಿ ಟೆಸ್ಟ್, IEC ಕಂಪ್ಲಯನ್ಸ್. ಮತ್ತೀಗ ನಾವು US FDI ನಲ್ಲಿ ಸಬ್ಮಿಷನ್ಗೆ ತಯಾರಿ ಮಾಡ್ತಿದ್ದೀವಿ. ಹಾಗಾಗಿ ISO 27000 ಈ ಎಲ್ಲ ರೆಗ್ಯುಲೇಟರಿ ಅಪ್ರೂವಲ್ಸ್ ಏನಿದೆ ಇದನ್ನ ನಾವು, ಬಿಕಾಸ್ ಬೀಯಿಂಗ್ ಅ ಡಾಕ್ಟರ್ ಐ ನೋ ಹೌ ದಿಸ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಆಸ್ ವೆಲ್. ಸೊ ಆಲ್ ಆಫ್ ದಿಸ್ ಮೊದಲನೇ ದಿನನೇ ನಾವು ಇದೆಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ನಿಮ್ಮ ಕರೆಂಟ್ ಎವರೇಜ್ ಕಾಸ್ಟ್ ಏನಿದೆಯಲ್ಲ Right. ಅದೀಗ 19,000 ಇದೆ. ಮತ್ತೆ ಈ ನಾನ್ AI ಬೇಸ್ಡ್ ಅದ್ರ ಕಾಸ್ಟ್ ಎಷ್ಟು? ಸ್ಟೆಥೋಸ್ಕೋಪ್ ಅಲ್ಲಿ 2 ಸೆಗ್ಮೆಂಟ್ ಇದೆ. ಒಂದನ್ನ ಯಾವುದು MBBS ಡಾಕ್ಟರ್ಸು ಯೂಸ್ ಮಾಡೋದಿಲ್ಲ, ಅದು ಬರೀ 500 ಇಂದ 1,000 ರೂಪಾಯಿಲಿ ಸಿಕ್ಬಿಡತ್ತೆ. ಆದ್ರೆ ಎಲ್ಲ ಡಾಕ್ಟರ್ಸ್ ಏನ್ ಯೂಸ್ ಮಾಡ್ತಾರೆ ಲಿಟ್ಮನ್ ಸ್ಟೆಥೋಸ್ಕೋಪ್ ಅದ್ರದ್ದು 10,000 ಇಂದ 12,000 ಕಾಸ್ಟ್ ಇದೆ. ಇದನ್ನ ನೀವು ಎಷ್ಟಕ್ಕೆ ಮಾರ್ತಾ ಇದ್ದೀರಾ? ಈಗ ನಮ್ದು ಹತ್ರ 20,000 2 ಮಾಡೆಲ್ ಇದೆ, 18,999 and 24,999. ಸೊ ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು ದ ಟ್ರೆಡಿಷನಲ್ ಸ್ಟೆಥೋಸ್ಕೋಪ್ ಬಟ್ ವಿತ್ ಆಲ್ ದ AI capabilities. So are you doing a subscription model? So 90% of our revenues come from this device, 10% from the app subscription, but that is only for B2B and B2G. ಮತ್ತೆ ಇದಕ್ಕೆ ನಿಮ್ ಕಾಕ್ಸ್ ಏನು? ಈಗ ಯಾಕಂದ್ರೆ ನಮ್ದು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬರೀ 200 ಇಲ್ಲ 500 ಇದೆ. ಸೊ ಇದು ಹತ್ರ 8,000 ಇದೆ. ಆದ್ರೆ ನಾವು US FDI C ಸರ್ಟಿಫಿಕೇಶನ್ ಮಾಡ್ತೀವಿ. ಈಚ್ ಕಾಸ್ಟ್ 25 lakhs 50 lakhs like that. So right now we make about 50 to 60% market that each unit that is sold. But if you look at the corporate overheads, we will break even when we sell 5,000 of these devices. ನಿಮ್ಮ ಈ ಇನೋವೇಷನ್ ಒಳಗಡೆ ಏನು ಇನ್ವೆಸ್ಟ್ಮೆಂಟ್ ಆಗಿದೆ, ಅದೆಷ್ಟಾಗಿದೆ ಮತ್ತೆ ಅದ್ರ ಫಂಡಿಂಗ್ ನಿಮಗೆ ಎಲ್ಲಿಂದ ಸಿಕ್ತು? ಮೊದಲು ನಮಗೆ US ಇಂದ ಗ್ರಾಂಟ್ ಸಿಕ್ತು ಫಾರ್ ಅವರ್ ರಿಸರ್ಚ್ ವರ್ಕ್. ಅದರ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಥರ ಗ್ರಾಂಟ್ಸು ಸಿಕ್ಕಿದೆ. ಮತ್ತು ನಮ್ಮದು ಎಲ್ಲದಕ್ಕಿಂತ ಇಲ್ಲಿವರೆಗೂ ನಾವು 3 ರೌಂಡ್ನ ರೈಸ್ ಮಾಡಿದ್ದೀವಿ. ಸೊ ರೈನ್ ಮ್ಯಾಟ್ರಸ್ ಇರೋದ, ಟರ್ಬೋ ಸ್ಟಾರ್ಟ್, ಸೋಷಿಯಲ್ ಅಲ್ಫಾ, ಟಾಟಾ ಸ್ಟಾರ್ಟ್, ಚೆನ್ನೈ ಏಂಜಲ್ಸ್, ಸಾಕಷ್ಟು ಸೋಷಿಯಲ್ ಇಂಪ್ಯಾಕ್ಟ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಇವತ್ತಿನ ತಾರೀಕುವರೆಗೆ ನಾವು 12 CRನ ರೈಸ್ ಮಾಡಿದ್ದೀವಿ. ಲಾಸ್ಟ್ 6 ತಿಂಗಳಲ್ಲಿ ಎಷ್ಟು ಸೇಲ್ಸ್ ಆಗಿದೆ ನಿಮ್ದು? ಲಾಸ್ಟ್ ಮಾರ್ಚ್ ನಾವು ಕ್ಲೋಸ್ ಮಾಡಿದ್ದು 15 lakhs. ಅದಕ್ಕಿಂತ ಮುಂಚೆ ನಾವು ಕ್ಲೋಸ್ ಮಾಡಿದ್ವಿ 8 lakhs. ಈಗ ನಮ್ಮ ಹತ್ರ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದು 15 lakh ಒಂದು PO ಇದೆ. ಸೊ ದಿಸ್ ಇಯರ್ ಅವರ್ ಪ್ರೊಜೆಕ್ಟೆಡ್ ಸೇಲ್ಸ್ ವಿಲ್ ಬಿ ಬಿಟ್ವೀನ್ 1.2 to 2 CR. 15 ಲಕ್ಷದಿಂದ 2 ಕೋಟಿವರೆಗೂ ಬ್ರೇಕ್ ಇವನ್ ಆದ್ಮೇಲೆ ರೈಟ್. ನಿಮ್ಗೆ ಎಷ್ಟು ಟೈಮ್ ಬೇಕು ಮತ್ತೆ ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ ಎರಡನ್ನೂ ಹೇಳಿ. ಇದು ಸ್ವಲ್ಪ ಸ್ಲೋ ನಡೆಯುತ್ತೆ, 2-3 ವರ್ಷ ಬೇಕು ಇದಕ್ಕೋಸ್ಕರ. ಈಗ ನಾವು B2B ಪಾರ್ಟ್ನರ್ಸ್ ಏನಿದೀವಿ, ಹೇಗೆ ಬ್ಯಾಂಕ್ ATM, ಹೆಲ್ತ್ ATM ಹಾಕ್ತಾ ಇದೀವಿ, ಮತ್ತೆ ಟೆಲಿಮೆಡಿಸಿನ್, ಅದು ಇನ್ನೊಂದು ಸೆಕೆಂಡ್ ಚಾನಲ್. ಮತ್ತು ಥರ್ಡ್ ಲಾಂಗ್ ಟರ್ಮ್ ನಮ್ದು ಬ್ರ್ಯಾಂಡ್ ಕ್ರಿಯೇಷನ್ ಏನಿರುತ್ತೆ ಅದು ಇಂಡಿವಿಜುವಲ್ ಡಾಕ್ಟರ್ಸ್ ಜೊತೆ ಹೋಗುತ್ತೆ. ಸೊ ಈಗ ನಮ್ಮ ಪೈಪ್ಲೈನ್ ಏನಿದೆ ಆಲ್ಮೋಸ್ಟ್ 1000 ಸಾಫ್ಟ್ ಪೈಪ್ಲೈನ್ ಈ ವರ್ಷಕ್ಕೋಸ್ಕರ. ಮತ್ತೆ ನಾವು ಮಿಕ್ಕಿರೋಂಥ 2 B2Bನ ಗೌರ್ಮೆಂಟ್ ಜೊತೆ ಕೆಲಸ ಮಾಡಬೇಕು ಅಂತಿದ್ದೀವಿ. ಇದು ಹತ್ರ 24 to 36 months ಆಗುತ್ತೆ
ಫಾರ್ ದ ಬ್ರೇಕ್ ಇವನ್. ನೀವು ಈ ಪ್ರಾಡಕ್ಟ್ ಬಗ್ಗೆ ಕೇಳಿದ್ರಿ, ಇದರ ಲಾಭ ಏನಿದೆ ಅದನ್ನು ಕೂಡ ತಿಳ್ಕೊಂಡಿದ್ದೀರಿ, ಇವರ ಜರ್ನಿ ಕೂಡ ಗೊತ್ತಾಗಿದೆ. ಈಗ ನಿಮ್ಮ ಸರದಿ ಮಾರ್ಕೆಟ್ ಡಿಮ್ಯಾಂಡ್ನ ತಿಳಿಸೋದಕ್ಕೆ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಆಲ್ಮೋಸ್ಟ್ 100%, 96% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬೇಕೇ ಬೇಕು ಅಂತ. ಅಮೇಜಿಂಗ್. ಡಾಕ್ಟರ್ ಸರ್, ಇದ್ರ ಜೊತೆ ನಿಮ್ಮ ಆಸ್ಕ್ ಕೂಡ ಕೇಳ್ಬಿಡಿ, ನಮ್ಮ ಟೈಟನ್ಸ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? 16 crore ಈಗ ನಮ್ಮದು ರೌಂಡ್ ಕ್ಲೋಸ್ ಆಗಿತ್ತು ಆ್ಯಂಡ್ ಫಾರ್ ಅ ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಆಫ್ 96 crores. ಸೊ ಅವರ್ ಆಸ್ಕ್ ಇಸ್ ಫಾರ್ 1 crore ಫಾರ್ 1.04%. ಪ್ರೊಫೆಸರ್ ಸರ್, ನಿಮ್ಮ ಹತ್ರ ಒಂದು ವಿಚಾರ ಕೇಳಲೇಬೇಕು ಆನ್ ಬಿಹಾಫ್ ಆಫ್ ಅವರ್ ಟೈಟನ್ಸ್ ಹಿಯರ್. ಈ ಪ್ರಾಡಕ್ಟ್ನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅವರು ಯಾವ ವಿಷಯದ ಬಗ್ಗೆ ಗಮನ ಕೊಡಬೇಕು? ನನ್ನ ಒಪಿನಿಯನ್ ಏನಂದ್ರೆ ಈ ಪ್ರಾಡಕ್ಟ್ ಏನಿದೆ ಇದು ಸ್ಕೇಲ್ಡ್ ವೆರಿ ನೈಸ್ಲಿ. ಇನ್ಫ್ಯಾಕ್ಟ್ ನನಗೆ ಏನು ಹೇಳಬೇಕು ಅನಿಸ್ತಿದೆ ಅಂದ್ರೆ ನೀವುಗಳು ಬರೀ ಡಾಕ್ಟರ್ಸ್ ಮಾತ್ರ ಅಲ್ಲ, ಜೊತೆಗೆ ಮೇ ಬಿ ಎವ್ರಿ ನರ್ಸ್, ಎವ್ರಿ ಸೂಪರ್ ಮಾರ್ಕೆಟ್, ಪ್ರತಿ ಮನೇಲೂ ಇದು ಯಾಕಿರಬಾರ್ದು? ರೈಟ್. ನಾನು ನಿಮಗೆ ಮೇಕ್ ಎ ಕಪಲ್ ಆಫ್ ಆಫರ್ಸ್. ಐ ನೋ ದಟ್ ಯು ಆರ್ ಇನ್ಕ್ಯುಬೇಟೆಡ್ probably in IISc Bangalore, ರೈಟ್. but IIT Madras offers a different environment ಎಸ್. for entrepreneurship. ನಮ್ಮ ಹೆಲ್ತ್ ಕೇರ್ ಟೆಕ್ನಾಲಜಿ ಸೆಂಟರ್ ಹ್ಯಾಸ್ ಎ ಮೆಡ್ಟೆಕ್ ಇನ್ಕ್ಯುಬೇಟರ್. ಓಕೆ, ಐ ಆಮ್ ವೆರಿ ಕನೆಕ್ಟೆಡ್ ವಿತ್ ದಮ್. ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಎಸ್, ನೀವು ಬಯಸಿದ್ರೆ ಮಾತ್ರ ವಿ ಕ್ಯಾನ್ ಇನ್ಕ್ಯುಬೇಟ್ ಯು ಆರ್ ವಿ ಕ್ಯಾನ್ ಕೋ ಇನ್ಕ್ಯುಬೇಟ್ ಯು. ಥ್ಯಾಂಕ್ ಯು Thank you, sir. Thank you so much. ಇದು ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಒಂದು ಫಂಡ್ ಇದೆ, ಅದರಲ್ಲಿ ನಾನು 20 lakhs ಆಫರ್ ಮಾಡ್ತೀನಿ at the current valuation you are asking. ಥ್ಯಾಂಕ್ ಯು ಸೊ ಮಚ್. ಟೈಟನ್ಸ್, ಈಗ ನಿಮ್ಮ ಹತ್ರ ಬರ್ತೀನಿ. ಅನುಪಮ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಈ ಏರಿಯಾನಲ್ಲಿ ನಂದು ಎಕ್ಸ್ಪರ್ಟೀಸ್ ಕೂಡ ಇಲ್ಲ, ಮತ್ತೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಬಾರಿ ನಾನು ಕೈ ಜೋಡಿಸೋದಕ್ಕಾಗೋದಿಲ್ಲ. ನಿಮ್ಮ ದಾರಿ ರನ್ವೇ ಟು ಗೆಟ್ 10 crores, ಅದು ಕೂಡ ಬ್ರೇಕ್ ಇವನ್ ಅಲ್ಲಿ. ನನಗೇನನ್ಸುತ್ತೆ ಅದು ತುಂಬಾ ಲಾಂಗ್ ಪೀರಿಯಡ್, ಮತ್ತೆ ಈ ರೌಂಡ್ ಆದ್ಮೇಲೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನ್ ನಿಮ್ ಜೊತೆ ಕೈ ಜೋಡ್ಸಕ್ ಆಗಲ್ಲ. ಓಕೆ, ಥ್ಯಾಂಕ್ ಯು. So I will join the IIT Madras professor. ನಾನು ಇದಕ್ಕೆ 30 lakhs ಇನ್ವೆಸ್ಟ್ ಮಾಡ್ತೀನಿ for your initiative. ಥ್ಯಾಂಕ್ ಯು. ಇನ್ವೆಸ್ಟ್ಮೆಂಟ್ನ ನಾನು ನಿಮಗೆ ಆ್ಯಕ್ಚುಲಿ 10 ಲಕ್ಷ ಗ್ರಾಂಟ್ ಕೊಡೋಕೆ ಇಷ್ಟಪಡ್ತೀನಿ. ನಾನು ರೌಂಡಲ್ಲೆಲ್ಲ ಬರಲ್ಲ, ಆದರೆ ನಿಮ್ಗೆ 10 ಲಕ್ಷ ಗ್ರಾಂಟ್ ಕೊಡ್ತೀನಿ. ಥ್ಯಾಂಕ್ ಯು ಅರ್ಚನಾ. 3 ಜನ ಜೊತೆ ಕೈ ಜೋಡಿಸ್ತೀರಾ? ಎಸ್, Please ಖಂಡಿತ ಬನ್ನಿ. ಸರ್, ಖಂಡಿತ. ದಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. Congratulations. Congratulations. Thank you, ma'am. Thank you. Congrats. Congratulations. Thank you, ma'am. Thank you. Congrats. Yeah.